ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಚೈತ್ರ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯು ಯಾವ ದಿನ ಬಂದಿದೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಈ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು ಭಾನುವಾರ 5ನೇ ತಾರೀಕು ಭಾನುವಾರ 12 ಗಂಟೆಗೆ ಸಂಕಷ್ಟಹರ ಚತುರ್ಥಿ ಪ್ರಾರಂಭವಾಗುತ್ತೆ. ಮುಕ್ತಾಯವಾಗೋದು 6ನೇ ತಾರೀಕು ಸೋಮವಾರ ಮಧ್ಯಾಹ್ನ 2 ಗಂಟೆ 11 ನಿಮಿಷಕ್ಕೆ ಸಂಕಷ್ಟಹರ ಚತುರ್ಥಿ ಮುಕ್ತಾಯವಾಗುತ್ತೆ. ನಾವು ಸಂಕಷ್ಟಹರ ಚತುರ್ಥಿಯನ್ನು ಸೂರ್ಯೋದಯ ತಗೊಳ್ಳಲ್ಲ, ಚಂದ್ರೋದಯ ಸಮಯ ಯಾವಾಗ ಆಗುತ್ತೆ ಅದನ್ನು ನಾವು ಪರಿಗಣನೆ ತಗೊಂಡ್ರೆ ಭಾನುವಾರ ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ನಮಗೆ ಚಂದ್ರೋದಯ ಇದೆ. ಆ ಕಾರಣ ನಾವು ಭಾನುವಾರ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತೆ. ಅವತ್ತಿನ ದಿನ ನಾವು ಉಪವಾಸ ಇರ್ತೀವಿ ಅಂತ ಹೇಳೋದಾದರೆ ಯಾವ ಥರ ಪೂಜೆ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಸರಿ ನಮಗೆ ಬಂದಿರುವಂತಹ ಚತುರ್ಥಿಯನ್ನು ವಿಕಟ ಸಂಕಷ್ಟಹರ ಚತುರ್ಥಿ ಅಂತ ಹೇಳಲಾಗುತ್ತೆ. ಬೆಳಗ್ಗೆನೇ ಎದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ದೇವ್ರ ಮನೆಯನ್ನು ಶುದ್ಧ ಮಾಡಿಕೊಂಡು ನೀವು ಶುದ್ಧವಾಗಿ ಸ್ನಾನ ಮಾಡ್ಕೊಂಬಿಟ್ಟು ದೇವರ ಪೂಜೆಯಲ್ಲಿ ಗಣೇಶನಿಗೆ ಪಂಚಾಮೃತ, ನಿಮ್ಗೆ ಮೂರ್ತಿ ಏನಾದರೂ ಇದೆ ಚಿಕ್ಕದು ಅಂತಂದರೆ ಪಂಚಾಮೃತ ಅಭಿಷೇಕ ಮಾಡಬಹುದು. ಆಮೇಲೆ ಗಣೇಶನಿಗೆ ಕೆಂಪು ಹೂವು, ದಾಸವಾಳ, ಕೆಂಪು ಗುಲಾಬಿ ಅಂದರೆ ತುಂಬ ಇಷ್ಟ. ಆಮೇಲೆ ಗರಿಕೆ ಇಲ್ಲದೆ ಯಾವ ಗಣೇಶನ ಪೂಜೆಯೂ ಸಲ್ಲದು. ಗರಿಕೆಯನ್ನು ಅರ್ಪಣೆ ಮಾಡ್ಬೋದು. ಎಕ್ಕದ ಹೂವು ಎಲ್ಲ ಕಡೆ ತುಂಬ ಇದೆ, ಎಕ್ಕದ ಹೂವು ಅದನ್ನು ತಗೊಂಡು ಅದನ್ನು ಇಷ್ಟ ಗಣೇಶನಿಗೆ. ಆಮೇಲೆ ಗರಿಕೆ ನೀವು 21, 11 ಕಟ್ಟಿಬಿಟ್ಟು ಹಾಕ್ತೀವಿ ಹಾರ ಥರ ಅಂದರೂ ಹಾಕ್ಬೋದು. ಆಮೇಲೆ ಹಿಂದಿನ ದಿನವೇ ಕಡಲೆಕಾಳು ನೆನೆಸಿಟ್ಬಿಟ್ಟು 11, 21, 41, 48, 101 ಆ ಥರ ಕಡಲೆಕಾಳು ಹಾರನೂ ಬೇಕಾದರೆ ಮಾಡಿ ಹಾಕ್ಬೋದು. ಮೋದಕನೂ ನೈವೇದ್ಯವಾಗಿ ಇಡ್ಬೋದು, ಕೋಸಂಬರಿ ಇಡ್ಬೋದು. ಈ ಥರ ಇಟ್ಬಿಟ್ಟು ಉಪವಾಸ ಮಾಡುವಂಥವರು ಬೆಳಿಗ್ಗೆಯಿಂದನೇ ಏನೂ ತಿನ್ನಬಾರ್ದು. ಆಮೇಲೆ ಪೂಜೆ ಕೂತ್ಕೊಂಡಾಗ ಒಂದು ಎಡಗೈಯಲ್ಲಿ ಅಕ್ಷತೆ ಇಟ್ಕೊಂಡು ನೀವು ಏನು ನಿಮ್ಮ ಕೋರಿಕೆ ಇದೆ, ಈ ಸರಿ ಬಂದಿರೋದೇ ವಿಕಟ ಸಂಕಷ್ಟಹರ. ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಷ್ಟ ಆಗ್ತಾಯಿದೆ, ಅಂದರೆ ಯಾವುದೇ ಕೆಟ್ಟ ಥರದಾಗಿಲ್ಲ, ಆರೋಗ್ಯ ಸಮಸ್ಯೆ ತುಂಬ ಇದೆ, ಮದುವೆ ಆಗ್ತಾ ಇಲ್ಲ ಅನ್ನೋದು, ಶತ್ರುಕಾಟ, ಆಮೇಲೆ ಗಂಡ ಹೆಂಡತಿ ಜಗಳ, ಮಕ್ಕಳು ಓದ್ತಾ ಇಲ್ಲ, ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾ ಇಲ್ಲ ಅನ್ನೋರು ಈ ಸಂಕಷ್ಟಹರ ಚತುರ್ಥಿನ ಮಾಡಬಹುದು. ಆ ಉಪವಾಸವನ್ನು ತೆಗೆದುಕೊಂಡು ಅಲ್ಲಿ ಗಣೇಶನ ಮುಂದೆ ಕೂತ್ಕೊಂಡು ಅಕ್ಷತೆನ ಹಿಡ್ಕೊಂಡು ಕೇಳ್ಕೋಬೇಕು ಗಣೇಶನ ಹತ್ರ, ನನಗೆ ಈ ಥರ ಸಮಸ್ಯೆ ಇದೆ, ಈ ವ್ರತನ ಮಾಡ್ತಾ ಇದ್ದೀನಿ ನಾನು, ನನಗೆ ಬಂದಿರೋಂತಹ ಸಮಸ್ಯೆ ಎಲ್ಲ ದೂರ ಮಾಡು ತಂದೆ ಅಂತ ಗಣೇಶನಲ್ಲಿ ಕೇಳಿಕೊಂಡು ಉಪವಾಸವನ್ನು ಮಾಡುವಂಥದ್ದು. ಆ್ಯಶ್ವಲ್ ನೀವು ಗಣೇಶನಿಗೆ ಯಾವಾಗ ಸಂಕಷ್ಟಹರ ಮಾಡ್ತೀರೋ ಅದೇ ಥರ ಮಾಮೂಲಿ ಪೂಜೆ ಮಾಡಿ ಏನೇನು ಮೋದಕ, ಕೋಸಂಬರಿ, ಕಡಲೆಕಾಳು ಈ ಥರ ನೈವೇದ್ಯವಾಗಿ ಇಡಬಹುದು. ಹಾಲು ಹಣ್ಣು ಎಲ್ಲ ಇಡಬಹುದು. ಆಮೇಲೆ ಮಂತ್ರಗಳ ವಿಷಯಕ್ಕೆ ಬಂದರೆ ಓಂ ಗಂ ಗಣಪತಿಯೇ ನಮಃ ಅದನ್ನು ಅಟ್ಲೀಸ್ಟ್ 11 ಸತಿನಾದರೂ ಹೇಳ್ಕೊಂಡ್ರೆ ಉತ್ತಮ. ಇಲ್ಲ ನಮಗೆ ಬರುತ್ತೆ ಅನ್ನೋರಾದರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಇದನ್ನು ಮಂತ್ರನ ಹೇಳ್ಕೊಂಡು ಅವತ್ತಿನ ದಿನ ಉಪವಾಸ ಇರ್ಬೋದಾಗುತ್ತೆ. ಗರ್ಭಿಣಿಯರು, ವಯಸ್ಸಾದವರು, ಮಕ್ಕಳು ಬೇಡ. ಬಾಕಿಯವರೆಲ್ಲ ತೀರಾ ಇರೋಕ್ಕಾಗಲ್ಲ ಅಂದರೆ ಹಾಲು ಹಣ್ಣು ತೊಗೋಬಹುದು. ಆಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿನೂ ಗರಿಕೆ ಹಾರ, ನಿಮ್ಮ ಹತ್ರ ಜಾಸ್ತಿ ಗರಿಕೆ ಇದೆ ಅಂದರೆ ಗರಿಕೆ ಹಾರ ಕೊಟ್ಬಿಟ್ಟು ಬನ್ನಿ. ಆಮೇಲೆ ಕಡಲೆಕಾಳು ನೀವೇನಾದರೂ ಜಾಸ್ತಿ ನೆನೆಸಿಟ್ರೆ ಪೋಣಿಸ್ಬಿಟ್ಟು 11, 21 ಆ ಥರ ಮಾಡಿಬಿಟ್ಟು ಗಣೇಶನ ಹತ್ರ ಕೊಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬಂದು ಚಂದ್ರೋದಯ ಅವತ್ತಿನ ದಿನ ಭಾನುವಾರ 9 ಗಂಟೆ 15 ನಿಮಿಷಕ್ಕಿದೆ. ಚಂದ್ರನ ಹತ್ರ ದರ್ಶನ ಆದಮೇಲೆ ಊದುಗಡ್ಡಿ ಎಲ್ಲ ಬೆಳಗ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಹೂವೆಲ್ಲ ಹಾಕ್ಬಿಡು ಚಂದ್ರನಿಗೆ, ಕೈ ಮುಗಿದು ಅಲ್ಲಿಗೆ ಕೆಳಗಡೆ ಬಂದುಬಿಟ್ಟು ಮನೆ ಒಳಗೆ ಟೆರೆಸ್ ಮೇಲೆಲ್ಲ ಹೋಗಿ ಕಾಣಿಸುತ್ತೆ ಚಂದ್ರ. ಆಮೇಲೆ ಮನೆ ಒಳಗೆ ಬಂದುಬಿಟ್ಟು ಗಣೇಶನಿಗೆ ಇನ್ನೊಂದು ಸತಿ ಧೂಪ ದೀಪ ಎಲ್ಲ ಮಾಡಿಬಿಟ್ಟು ಇವತ್ತಿನ ಸಂಕಷ್ಟಹರ ಚತುರ್ಥಿನ ನಾನು ಸಮಾಪ್ತಿ ಮಾಡ್ತಾಯಿದ್ದೀನಿ ತಂದೆ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು ಅಂತ ಕೇಳಿಕೊಂಡು ಅವತ್ತಿನ ದಿನ ಪೂಜೆಯನ್ನು ಈ ಥರ ಮಾಡಬಹುದಾಗುತ್ತೆ. ಉಪವಾಸ ಇರೋರು ಅವತ್ತಿ ಪೂಜೆ ಎಲ್ಲ ಆದಮೇಲೆ ನೈವೇದ್ಯಕ್ಕೆ ಇಟ್ಟಿರೋಂತಹ ಹಣ್ಣು ಹಂಪಲು ತಿನ್ಬೋದು. ರಾತ್ರಿ ಏನಾದರೂ ಲೈಟಾಗಿ ಅವಲಕ್ಕಿ ಆ ಥರ ತೊಗೋಬೋದು. ಅನ್ನದ ಐಟಮ್ ಯಾರು ಊಟ ಮಾಡಬೇಡಿ, ಉಪವಾಸ ಇರೋರು ಮಾತ್ರ ಹೇಳ್ತಾ ಇರೋದು ನಾನು. ಇದಾಗಿತ್ತು ಸಂಕಷ್ಟ ಚತುರ್ಥಿಯ ಪೂಜೆ.
ಮತ್ತಷ್ಟು ಪೂಜಾ ವಿಧಾನಗಳನ್ನು ಯಾವ ಥರ ಮಾಡೋದು, ಮುಂದೆ ಬರುವಂತಹ ಪೂಜೆಗಳಲ್ಲಿ ಯಾವ ಥರ ಪೂಜೆ ಮಾಡೋದು, ವ್ರತ ಆಗಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ಲೀಸ್ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.